ಮತ್ತು ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ ಸಿ ಜಿ ವರ್ಕ್ ಈ ಸಿನಿಮಾದಲ್ಲಿ ಬಟ್ ಹಿಂದಿನ ಸಿನಿಮಾದಲ್ಲಿ ನಿಮ್ಮ ರೆಫರೆನ್ಸ್ ನೋಡಿದ್ರು ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಸರ್? ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನವೀನ್ ಅವರು ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ಥರ ಬರಬೇಕು ಆ ಥರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ಇವ್ರು ನವೀನ್ ಅಂತ. ಇದೇನಾರ ಒಂದು 6 ತಿಂಗಳು ಲೇಟ್ ಆಗಿದೆ, ಬಟ್ ಚೆನ್ನಾಗಿದ್ದನಕ್ಕೂ ಇವರೇ ಕಾರಣ, ಲೇಟ್ ಆಗಿದ್ದನಕ್ಕೂ ಇವರೇ ಕಾರಣ. ಯಾಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ. ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಇವ್ರನ್ನ ಹಾಕೊಂಡು ನನ್ನ ಪಿಕ್ಚರ್ ಡೈರೆಕ್ಟ್ರಾಗಿ ಹಾಕೊಂಡು ಪಿಕ್ಚರ್ ಮಾಡಿಬಿಡಿ. ಅವ್ರ ಒಳಗಡೆ ಒಂದಿದೆ, ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲೂ. ಅದೊಂದು ರೀತಿ ನನಗೆ ಪ್ಲಸ್ಸು. ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ, ಕೆಲವು ಕಡೆ ಬೈದು ಇದ್ದೀನಿ, ಜಗಳ ಆಡಿದ್ದೀನಿ ಇವ್ರ ಹತ್ರ. ನೋಡಿ, ಡೈರೆಕ್ಟ್ರು ಒಂದು ಲೈನ್ ಹಾಕಿ ಅದನ್ನು ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು. ಯಾಕಂದರೆ ಡೈರೆಕ್ಟ್ರ್ ಅಂದರೆ ಅದು ಡೈರೆಕ್ಟ್ರು. ಏನೇ ತಪ್ಪು ಮಾಡಲಿ ಸರಿ ಮಾಡಲಿ ಡೈರೆಕ್ಟ್ರ್ ಅಷ್ಟೇ ಅಲ್ವಾ, ನಾನೇ ಹೊಣೆ ಅಂತ. ಆದರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ. ಮತ್ತು ನಾನು ಒಬ್ಬಡೇ ಯಾರು ಹೇಳಿದ್ದು ಸರ್, ನವೀನ್ ಹೇಳಿದ್ರು ಸರ್, ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ. ಬಟ್ ಏನು ಮಾಡೋದು, ಅವ್ರ ಒಳಗಡೆ ಡೈರೆಕ್ಟ್ರ್ ಇದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ. ಓಕೆ, 5 ವರ್ಷ ಮಾಡಿ ಸಿನಿಮಾನ. ಒಪ್ಪಿ ಸರ್, ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು ಒಂದು 4-5 ಗೆಟಪ್ಪಲ್ಲಿ ಬರ್ತೀರಾ. ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ? ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅಥವಾ ಏನಾಗಿರ್ತೀರ ಪಾತ್ರ ನಿಮ್ಗೆ ಏನಿರುತ್ತೆ? ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ, ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು. ಆ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ. ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ. ಆಮೇಲೆ ಎಲ್ಲ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ. ಯಾರ ಮೇಲೆ ಅಂತ? ಕೋಪ ಆಕ್ರೋಶನ ಮಜಾನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಹಾಗೆ ಇಲ್ಲ ಒಂದು ಪೋಸ್ಟರ್ ಅದರ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರಿ ನೀವು ಬರೋದು. ಸರ್ ಒಂದು ಕುತೂಹಲ, ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ಮೇಲೆ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್, ಮತ್ತು ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಷ್ಟು ಟೈಮ್ ತೊಗೊಳ್ತಿದ್ರಿ ಅಂತ? ಇಲ್ಲ, ನಿಜವಾಗ್ಲೂ ಇದನ್ನು ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾಲಿ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು. ಡೇ 1 ಒಂದು 2 ಇಯರ್ಸಿಂದ ಈ ಜರ್ನಿಲಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ, ಆ ವಿಜಯಿಂದ ಹಿಡಿದು, ನಿರ್ಮಲಿಂದ ಹಿಡಿದು, ನಮ್ಮ ಮಾಸ್ಟ್ರಿಂದ ಹಿಡಿದು, ನೀವು ಅವ್ರ ವರ್ಕೆಲ್ಲ ನೀವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ. ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ, ಕಾನಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DIಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ, ನೀವು ಆ ಫೈಟ್ಸ್ ನೋಡಿದಾಗ ನಿಮ್ಗೆ ಅನಿಸುತ್ತೆ. ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಂಡಿಯಾ ಫಿಗರ್ ಆಗೋಗ್ಬಿಡಿ. ಇವರಿಬ್ಬರು ಇಂಡಿಯಾ ಫಿಗರ್ ಇವಾಗ, ಇವರು ಇಂಡಿಯಾ ಫಿಗರ್ ಇವಾಗ, ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ, ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ, ಮಾತಾಡ್ತಾರೆ, ಟೈಮ್ ಮಾಡ್ಕೊತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಗುರೇ, ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲು. ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ದರೆ ಸಿನಿಮಾ ಅಷ್ಟೇ. ಅದೇ ಥರ ತುಂಬ ಜನ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿತ್ಯರಲ್ಲಿ. ನಾನೆಲ್ಲರೂ ಒಬ್ಬರ ಹೆಸರು ಬಿಡೋಕ್ಕೆ ರೆಡಿ ಇಲ್ಲ. ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟಲ್ಲಿ ಫುಲ್ ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ. ಅದು ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ, ಓದ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸರ್ ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಎರಡು ಬೇರೆ ಸಿನಿಮಾನೇ, ಅದರದೇ ಆದಂಥ ಒಂದು ಇದಿದೆ 2 ಸಿನಿಮಾಗೂ. ಸೊ ನೋ ಕನ್ಫ್ಯೂಷನ್ಸ್.